ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम देही अभिमानी बनो तो सब बीमारियां दूर हो जाएगी, खत्म हो जाएगी और तुम डबल सिरताज विश्व के मालिक बन जाएंगे. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಾವು ದೇಹಿ ಆತ್ಮ ಅಭಿಮಾನಿಗಳಾದಾಗ ತಮ್ಮ ಎಲ್ಲ ವಿಕಾರರೂಪಿ ರೋಗಗಳು ದೂರವಾಗುತ್ತವೆ. ತಾವು ವಿಶ್ವದ ಡಬಲ್ ಕಿರೀಟಧಾರಿ ಮಹಾರಾಜರಾಗುತ್ತೀರಿ. ಬಾಬಾ ಇವತ್ತು ನಮಗೆ ಆತ್ಮ ಅಭಿಮಾನಿಯಾಗುವುದರ ಹಿಂದಿನ ರಹಸ್ಯ ಅಥವಾ ಅದರ ಪ್ರಾಪ್ತಿ ಏನನ್ನೋದು ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ಈ ದೇಹದಲ್ಲಿ ಇರ್ತಾ ದೇಹ ನಾನು, ದೇಹದ ಸಂಬಂಧ ನನ್ನದು, ದೇಹದ ಎಲ್ಲ ಪದಾರ್ಥಗಳು ಡ್ರಾಮಾ ಆ್ಯಕ್ಟಿಂಗ್ ಮಾಡಲಿಕ್ಕೆ ಏನೆಲ್ಲ ಸಿಕ್ಕಿವೆ ಅವೆಲ್ಲ ನಂದು ಅಂದ್ಕೊಳ್ಳೋದೇ ಬಿಮಾರಿ, ರೋಗ. ಆ್ಯಕ್ಚುಲಿ ನಿಜವಾದ ರೋಗ ಯಾವುದು ಅಂತಂದರೆ, ಯಾವುದು ಪಾತ್ರ ಸಿಕ್ಕಿದೆ ಆತ್ಮನಿಗೆ ಪಾತ್ರ ಮಾಡಲಿಕ್ಕೆ, ಆ ಪಾತ್ರದ ಜೊತೆಗೆ ಐಡೆಂಟಿಟಿ ಮಾಡಿಕೊಂಡಿರೋದು, ಅರ್ಥಾತ್ ಅದನ್ನೇ ಗುರುತಿಸ್ಕೊಂಡಿರೋದು, ಶರೀರವನ್ನೇ ನಾನು ಅಂತ ಅಂದ್ಕೊಂಡಿರೋದೇ ದೊಡ್ಡ ರೋಗ. ಈ ರೋಗದಿಂದಲೇ, ದೇವಾನದಿಂದಲೇ ಪಂಚವಿಕಾರಗಳು, ಆ ಪಂಚವಿಕಾರಗಳಿಂದ ಮತ್ತೆ ಇನ್ನು ಅನೇಕ ವಿಕಾರ, ಆಲಸ್ಯ, ಈರ್ಷಾ, ದ್ವೇಷ ಇದೆಲ್ಲವೂ ಇವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಎಲ್ಲ ರೋಗಗಳಿಂದ ಮುಕ್ತ ಆಗಬೇಕು ಅಂದರೆ, ದೇಹಭಾನದಿಂದ ಪರೆ ಆಗಬೇಕು ಅಂತಂದರೆ ದೇಹಿ ಅಭಿಮಾನಿಯಾಗ್ರಿ. ದೇಹದಲ್ಲಿ ಪಾತ್ರ ನಡೀತಾ ಇದ್ರೂ ಕೂಡ ದೇಹದಿಂದ ಪರೆ. ಹಾಗಂದ್ರೇನು? ಈ ದೇಹ ನಾನಲ್ಲ. ಈ ದೇಹಕ್ಕೇನು ರೋಲ್ ಸಿಕ್ಕಿದೆ, ಸ್ತ್ರೀಯಾಗುವ, ಪುರುಷನಾಗಿರುವ, ಅಕ್ಕೋರಾಗಿರುವ, ಅಥವಾ ಮದರ್ ಆಗಿರುವ, ಫಾದರ್ ಆಗಿರುವ, ಪ್ರೊಫೆಸರ್ ಆಗಿರುವ ಏನು ರೋಲ್ ಇದೆ, ಈ ರೋಲ್ ನಾನಲ್ಲ. ನಾನು ಈ ರೋಲ್ನಿಂದ ಪರೆ, ಈ ಎಲ್ಲ ಪದಾರ್ಥಗಳಿಂದ ಪರೆ. ಮತ್ತು ಈ ರೋಲಿಗೆ ಸಿಕ್ಕಿರುವ ಒಂದು ಸ್ಟೋರಿ ಇದೆಯಲ್ಲ, ನಾನು ಅಂದರೆ ಇಷ್ಟು ಓದಿದೆ, ಬರೆದೆ, ದೊಡ್ಡವರಾದೆ, ಕಷ್ಟಪಟ್ಟೆ, ಬಹಳಷ್ಟು ಎದುರಿಸಿದೆ, ಜೀವನದಲ್ಲಿ ನಾನು ಬಹಳಷ್ಟು ಪ್ರಾಪ್ತ ಮಾಡಿಕೊಂಡಿದ್ದೀನಿ, ಬಹಳ ತಿಳ್ಕೊಂಡಿದ್ದೀನಿ. ಇದೇ ರೋಗ. ಯಾಕಂದರೆ ಇದು ಯಾವುದೂ ಸತ್ಯ ಅಲ್ಲ. ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ, ಡ್ರಾಮಾದಿಂದ ಸಿಕ್ಕಿರುವಂತಹ, ಅಭಿನಯ ಮಾಡಲಿಕ್ಕೆ ದೊರಕಿರುವಂತಹ ಇವೆಲ್ಲ ಪದಾರ್ಥಗಳು, ಇವುಗಳನ್ನು ನಾನು ಅಂದ್ಕೊಂಡಿರೋದು, ಇವುಗಳನ್ನು ನಂದು ಅಂದ್ಕೊಳ್ಳೋದು, ದೇಹವನ್ನು ನಾನು ಅಂದ್ಕೊಂಡಿರೋದೇ ಅತಿ ದೊಡ್ಡ ರೋಗ ಆಗಿದೆ. ಈ ಎಲ್ಲ ರೋಗಗಳಿಂದ ಮುಕ್ತ ಆಗಿಬಿಟ್ರಿ ಅಂದರೆ ನೀವು ರಾಜ ಆಗ್ತೀರಿ ಅಂತಾರೆ ಬಾಬಾ. ರಾಜ ಅಂದರೆ ಸ್ಥೂಲ ಬಂಗಾರ ಅಥವಾ ಕಂಚಿನ ಸಿಂಹಾಸನದ ಮೇಲೆ ಕುತ್ಕೊಂಡು ರಾಜ್ಯ ಮಾಡುವ ಸ್ಥೂಲ ರಾಜನ ಮಾತಲ್ಲ. ಆತ್ಮ ನಾನು ಇರೋದೇ ರಾಜ. ಯಾವಾಗ ನಾನು ಈ ವಿಕಾರದಿಂದ ಮುಕ್ತ ಆಗ್ತೀನಿ ಆಗ ನಾನು ರಾಜನ ಸ್ಥಿತಿಗೆ ಬರ್ತೀನಿ. ಹಾಗೆ ನೋಡಿದರೆ ವಿಕಾರದಿಂದ ಯಾವಾಗ ನಾನು ಮುಕ್ತ ಆಗ್ತೀನಿ ಅನ್ನೋ ಮಾತೇ ಇಲ್ಲ. ನಾನು ಇರೋದೇ ರಾಜ, ನಾ ಆತ್ಮ ಇದ್ದೀನಿ, ನಾನು ರಾಜ ಇದ್ದೀನಿ. ನಾ ಆತ್ಮ ಇರೋದ್ರಿಂದ, ಈ ಸತ್ಯ ನನಗೆ ಬಾಬಾರ ನಾಲೇಜಿಂದ ಗೊತ್ತಾಗಿರೋದ್ರಿಂದ ನಾ ದೇಹನೂ ಅಲ್ಲ, ದೇಹದ ರೋಗನೂ ನಾನಲ್ಲ. ದೇಹ, ದೇಹದ ರೋಗ, ದೇಹದ ಪದಾರ್ಥಗಳು, ಈ ಜಗತ್ತೇನೆಲ್ಲ ಇದೆ ಇದು ಡ್ರಾಮಾ ಮೂಲಕ ಸಿಕ್ಕಿದೆ, ಒಂದಿನ ಸಮಾಪ್ತ ಆಗ್ತದೆ. ಇದು ಯಾವುದೂ ನಾನಲ್ಲ. ಈ ಸತ್ಯವೇ ದೇಹದಲ್ಲಿ ಇರ್ತಾ ದೇಹಿ ಆಗುವ ಒಂದು ವಿಧಾನ ಆಗಿದೆ. ಆಗಲೇ ನೀವು ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತೀರಿ. ಅರ್ಥಾತ್ ವಿಶ್ವರೂಪಿ ಪ್ರಕೃತಿಯ ಮೇಲೆ, ಈ ಮನಸ್ಸಿನ ಮೇಲೆ, ಸಂಸ್ಕಾರ ಬುದ್ಧಿಯ ಮೇಲೆ, ಹಾಗೂ ಈ ಏನು ದೇಹದ ಏನೆಲ್ಲ ಕರ್ಮೇಂದ್ರಿಯಗಳಿದ್ದಾವೆ ಇವುಗಳ ಮೇಲೆ ಆಳುವಂತಹ ರಾಜ ಆಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಡಬಲ್ ಕಿರೀಟಧಾರಿ ರಾಜರಾಗ್ತೀರಿ. ಒಂದು ಸಂಗಮ ಯುಗದಲ್ಲಿ ಪವಿತ್ರತೆಯ ಒಂದು ಹಗುರತೆಯ ಕಿರೀಟ, ಪವಿತ್ರತೆ ಕಿರೀಟ. ಇನ್ನೊಂದು ನಾ ಆತ್ಮ ರಾಜ. ಸಂಗಮ ಯುಗದಲ್ಲಿ ಸರ್ವ ಆತ್ಮರನ್ನ ದೇಹಬಾನದಿಂದ ಪರೆ ಮಾಡುವಂತಹ ಯಾವ ಸೇವೆಗೆ ಬಾಬಾ ನಿಮಿತ್ತ ಮಾಡಿದ್ದಾರೆ ಅದರ ಜವಾಬ್ದಾರಿಯ ಕಿರೀಟ. ಹೀಗೆ ಡಬಲ್ ಕಿರೀಟಧಾರಿ ರಾಜರಾಗ್ತೀರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ,
बाबा के बाप के सम्मुख किन बच्चों को बैठना चाहिए. ಬಾಬಾರ ಸನ್ಮುಖದಲ್ಲಿ ಯಾವ ಮಕ್ಕಳು ಬಂದು ಕುತ್ಕೋಬೇಕು ಅಂತ. ಬಾಬಾ ಮುರಳಿ ನುಡಿಸುವಾಗ ಭಗವಾನ್ ಪರಮಾತ್ಮ ಪರಮ ಶಿಕ್ಷಕನ ರೂಪದಲ್ಲಿ ಯಾವಾಗ ಈ ಸೃಷ್ಟಿ ನಾಟಕದಲ್ಲಿ ತಮ್ಮ ಶಿಕ್ಷಕನ ರೋಲ್ ಪ್ಲೇ ಮಾಡ್ತಾ ಇರ್ತಾರೋ ಆ ಸಮಯದಲ್ಲಿ ಅವರ ಸನ್ಮುಖದಲ್ಲಿ ಕುತ್ಕೊಳ್ಳುವಂತಹ ಈಶ್ವರಿ ವಿದ್ಯಾರ್ಥಿ ರೂಪದಲ್ಲಿರುವಂಥವರ ಲಕ್ಷಣ ಏನಿರಬೇಕು, ಎಂಥವ್ರು ಬಂದು ಬಾಬಾನ ಎದುರುಗಡೆಗೆ ಕುತ್ಕೋಬೇಕು ಅಂತಾರೆ ಬಾಬಾ. ಉತ್ತರದಲ್ಲಿ ಬಾಬಾ ಹೇಳ್ತಾರೆ, ಜಿನ್ಹೆ ಜ್ಞಾನ ಕಾ ಡಾನ್ಸ್ ಕರ್ನಾ ಆತಾ ಹೇ. ಎಂಥವ್ರು ಕುತ್ಕೋಬೇಕು ಬಾಬನ ಸನ್ಮುಖದಲ್ಲಿ? ಯಾರಿಗೆ ಬಾಬಾ ಹೇಳುವ ಜ್ಞಾನದ ಸಮಜ್, ನಾಲೆಜ್ ಮೀನ್ಸ್ ಲೈಟ್, ನಾಲೆಜ್ ಇಸ್ ಕ್ಯಾ ಹಲ್ಕಾಪನ್, ನಾಲೆಜ್ ಭಾಳ ಹಗೂರಿದೆ, ಹಗುರತೆಯಿಂದ ಡಾನ್ಸ್ ಮಾಡಬೇಕು ಅಂತ ಅನ್ನಿಸ್ತದ. ಸ್ಥೂಲ ಡ್ಯಾನ್ಸಿನ ಮಾತಲ್ಲ, ಮನಸ್ಸು ಕುಣಿಲಿಕ್ಕೆ ಶುರುವಾಗ್ತದ. ಯಾಕಂದರೆ ಜ್ಞಾನ ನನಗೆ ಬೆಳಕು ತೋರಿಸ್ತದ, ಜ್ಞಾನ ನಾನು ಯಾರು ಎನ್ನುವಂತಹ ಅರಿವು ಮಾಡಿಸ್ತದ, ಜ್ಞಾನ ನಾಲೆಜ್ ಲೈಟ್ ನನಗೆ ಶಕ್ತಿ ಕೊಡ್ತದ. ನಾಲೆಜ್ ಇಸ್ ಲೈಟ್, ನಾಲೆಜ್ ಇಸ್ ಮೈಟ್. ಸೊ ಆ ಜ್ಞಾನ ಸಾಗರ ಪರಮಾತ್ಮ ಜ್ಞಾನವನ್ನು ಸುರಿಸುವಾಗ, ಜ್ಞಾನವನ್ನು ನಮಗೆ ನೀಡುವಾಗ, ಆ ಜ್ಞಾನದ ಲೈಟಿಂದ ನನಗೆ ಇಷ್ಟು ಖುಷಿ ಆಗಬೇಕು, ಆ ಸತ್ಯದ ಅರಿವಿನಿಂದ ನನಗಿಷ್ಟು ಹಗುರತಿ ಅನುಭವ ಆಗಬೇಕಲ್ಲ. ಬಾಬಾ ಹೇಳ್ತಾರೆ ಜ್ಞಾನದ ಡಾನ್ಸ್ ಮಾಡಬೇಕು ಅಂತ. ज्ञान डांस करने वाले बच्चे जब बाबा के सम्मुख होते हैं तो बाबा की मुरली भी ऐसी चलती है. ಇದೊಂದು ಸೈಕಾಲಜಿ ಇದೆ, ಮನೋವಿಜ್ಞಾನ ಹೇಳ್ತದ. ನಾನು ಯಾರ್ದು ಮುಂದೆ ಕುತ್ಕೊಂಡು ಏನು ಹೇಳ್ತಿದ್ದೀನಿ, ನಾನು ಅವರಿಗಾಗಿ ಏನು ಕೊಡ್ಬೇಕಂತೀನಿ, ಅವಾಗ ಅದು ಅವರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇನ್ನೂ ತಿನ್ನಿಸ್ಬೇಕು, ಇನ್ನೂ ಉಣಿಸ್ಬೇಕು ಅನ್ನುವಂಥ ಭಾವನೆ ಬರ್ತದ. ಒಂದು ವೇಳೆ ಆ ಶುದ್ಧ ಭಾವನೆ ಅವರಲ್ಲಿ ಇತ್ತು ಅಂದರೆ. ಹಾಗೆ ಸ್ವಯಂ ಪರಮಾತ್ಮ ತಂದೆ ಟೀಚರ್ ಆಗಿ ನಮಗೆ ಟೀಚ್ ಮಾಡುವಾಗ ನಮಗೆ ಆ ಜ್ಞಾನದ ಡಾನ್ಸ್, ಜ್ಞಾನದ ನಶೆ, ಆ ಖುಷಿ ಒಂದು ವೇಳೆ ಇತ್ತು ಅಂದರೆ ಬಾಬಾರವರಿಗೂ ನಶೆ ಇರ್ತದ. ನಾನು ಸಹ ಇನ್ನೂ ಮಕ್ಕಳಿಗೆ ಈ ಜ್ಞಾನದ ಡಾನ್ಸ್ ಮಾಡಿಸ್ಬೇಕು, ಜ್ಞಾನದ ಇನ್ನೂ ಹೆಚ್ಚಿನ ಒಂದೇನು ನಾಲೇಜ್ನ ಪರಾಕಾಷ್ಠತೆ ಇದೆ, ಅಲ್ಲಿವರೆಗೂ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ಬಾಬಾರವರಿಗೂ ಕೂಡ ಖುಷಿ ಆಗ್ತದೆ. ತೋ ಅಗರ್ कोई सामने बैठ इधर उधर देखते तो बाबा समझते ये बच्चा कुछ भी समझता नहीं है. ಭಗವಂತನ ಸನ್ಮುಖದಲ್ಲಿ ಕುತ್ಕೊಂಡು ಒಂದು ವೇಳೆ ಎದುರುಗಡೆ ಕುತ್ಕೊಂಡು ಬಾಬನ ಮಗು ಅಂತ ಅನಿಸ್ಕೊಂಡು ಮುರಳಿ ಕೇಳುವಾಗ ಆ ಕಡೆ ಈ ಕಡೆ ನೋಡ್ತಾರತ್ತಂದ್ರೆ ಬಾಬಾ ತಿಳ್ಕೊತಾರೆ ಈ ಮಗು ಕಚ್ಚಾ ಇದೆ, ಈ ಮಗು ಇನ್ನೂ ಏನೂ ನಾಲೆಜ್ ತಿಳ್ಕೊಂಡಿಲ್ಲ. ಅಂದರೆ ಎದುರುಗಡೆ ಭಗವಂತನ ನಾಲೆಜ್ ನುಡಿಸ್ಲಾಗ್ತಿದೆ ಅನ್ನುವ ಅರಿವು ಅವರಿಗೆ ಇಲ್ಲ. ಅದಕ್ಕಂತ ಆ ಕಡೆ ನೋಡೋದು, ಈ ಕಡೆ ನೋಡೋದು, ತಲೆ ಕೆಳಗೆ ಮಾಡೋದು ಮಾಡ್ತಿರ್ತಾರೆ. ಬಾಬಾ ಬ್ರಾಹ್ಮಣಿयों को भी कहेंगे ना, तुमने ये किसको लाया जो बाबा के सामने भी उबासी देते. ಅಕ್ಕಂದ್ರಿಗೆ ಬಾಬಾ ಬೈತಾರ, ಅರೆ ನೀವು ಎಂಥವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂಡ್ಸಿರಿ. ಭಗವಂತನ ಎದುರುಗಡೆ ಇವ್ರು ಮುರಳಿ ಕೇಳುವಾಗ ಜ್ಞಾನದ ಮಳೆ ಸುರಿಸ್ಬೇಕಾದ್ರ ಇವ್ರು ಆಕಳಿಸ್ತಾರಂದ್ರ ಇಂಥವ್ರನ್ನ ಕರ್ಕೊಂಡು ಬಂದಿರಿ ಅಂತ ಬಾಬಾ ಅಕ್ಕಂದ್ರಿಗೂ ಕೂಡ ಎಚ್ಚರಿಕೆ ಕೊಡ್ತಾರೆ. बच्चों को तो ऐसा बाप मिला है जो खुशी में डांस करनी चाहिए. ಮಕ್ಕಳಿಗೆ ಇಂಥ ಬಾಬಾ ಸಿಕ್ಕಿದಾರಂದ್ರ, ಇಂತಹ ಪರಮ ಟೀಚರ್ ನಮಗೆ ಸಿಕ್ಕಿದಾರಂದ್ರ, ಇಂಥ ಒಂದು ಶಿಕ್ಷಣ ನಮ್ಗೆ ಸಿಗ್ತಾ ಇದೆ ಅಂತಂದ್ರ ಖುಷಿಯೊಳಗ ಡಾನ್ಸ್ ಮಾಡಬೇಕು ಮಕ್ಕಳೇ ನೀವು. ಆದರೆ ಎಂದಿಗೂ ಕೂಡ ತೂಕುಡಿಸೋದು, ಆಕಳಿಸೋದು, ಆ ಕಡೆಗೆ ಈ ಕಡೆಗೆ ನೋಡುವುದು ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದರಿಂದ ಪರಮಾತ್ಮನ ಸತ್ಯ ಜ್ಞಾನದ ಏನು ಒಂದು ಧಾರಣೆ ಆಗಬೇಕು, ಆತ್ಮನಲ್ಲಿ ಅಬ್ಸರ್ವ್ ಆಗಬೇಕು, ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ಮುರಳಿಯ ಮುಖ್ಯ ಸಾರ, ರಾತ್ ಕೋ ಸೋನೆ ಸೆ ಪೆಹಲೆ ಬಾಬಾ ಸೆ ಮೀಠಿ ಮೀಠಿ ಬಾತೆ ಕರ್ನಿ ಹೈ. ರಾತ್ರಿ ಮಲಗುವ ಮೊದಲು ಬಾಬಾರ ಜೊತೆಗೆ ಬಹಳ ಮಧುರ ಮಧುರ ಮಾತುಗಳನ್ನು ಆಡಬೇಕಾಗಿದೆ. ಬಾಬಾ हम इस शरीर को छोड़ आपके पास आते हैं, ऐसे याद करके सोना है. याद ही मुख्य है, याद से ही पारस बुद्धि बनेंगे. ಬಾಬಾ ನಾವು ನಿಮ್ಮ ಹತ್ತಿರ ಬರ್ತಾ ಇದ್ದೀವಿ ಅಂತ ಬಾಬಾಗ ಹೇಳಿ ಮಲ್ಕೊಡ್ರಿ. ಈ ರೀತಿ ನೆನಪು ಮಾಡಬೇಕು ಮಲಗುವಾಗ. ಬಾಬಾ ನಿಮ್ಮ ನೆನಪೇ ನಮಗೆ ಬಹಳ ಮುಖ್ಯ ಆಗಿದೆ,
ನೆನಪಿನಿಂದಲೇ ನಾವು ಪಾರಸ ಬುದ್ಧಿಯವರಾಗ್ತೀವಿ ಅಂತ ಹೇಳಬೇಕು. ಯಾರು ಹೇಳೋದು ಇದರಲ್ಲಿ? ಮನಸ್ಸು. ಬಾಬಾ ಯಾವಾಗಲೂ ಮನಾಭಾವ್ ಅಂತಾರೆ. ಮನಸ್ಸನ್ನೇ ಬಾಬಾಗೆ ಅರ್ಪಣೆ ಮಾಡ್ರಿ. ಯಾಕಂದರೆ ಏನೆಲ್ಲ ಇಲ್ಲಿ ಇದೆ ಈ ಜಗತ್ತಿನಲ್ಲಿ ಪಾರ್ಟಲ್ಲಿ ಈ ಮನಸ್ಸೇ ಅನುಭವ ಮಾಡುವಂಥದ್ದು, ವಿಚಾರಿಸುವಂಥದ್ದು, ಅದರ ಒಂದು ನೋಡುವಂಥದ್ದು, ಕೇಳುವಂಥದ್ದು, ಅದರ ಅನುಭೂತಿ ಮಾಡುವಂಥದ್ದು. ಅಂದಮೇಲೆ ಈ ಮನಸ್ಸೇ ಬಾಬಾಗೆ ಹೇಳ್ತದ, ಬಾಬಾ ನಿಮ್ಮ ನೆನಪೇ ಬಹಳ ಮುಖ್ಯ ಇದೆ. ನಾನು ನಿಮ್ಮ ನೆನಪಿನಲ್ಲಿ ನಾನು ನಿಮ್ಮ ಮಡಿಲೊಳಗೆ ಈ ಶರೀರವನ್ನು ತ್ಯಾಗ ಮಾಡಿ ನಾನು ಆತ್ಮ ನಿಮ್ಮ ಒಂದು ಮಡಿಲೊಳಗೆ ಬರ್ತಾ ಇದ್ದೀನಿ ಅಂತ ಪ್ರೇಮದಿಂದ ಮಾತಾಡಬೇಕು. ಯಾಕೆ ಅಂದರೆ ಈ ಮನಸ್ಸಿಗೆ ಈ ಅರಿವಾಗ್ಬಿಟ್ಟಿದೆ, ಬಾಬಾ ನಿಮ್ಮ ನೆನಪಿನಿಂದಲೇ ನಾವು ಪಾರಸ ಬುದ್ಧಿಯವರು ಆಗ್ತೇವೆ ಅಂತ. सेकेंड पॉइंट, 5 विकारों की बीमारी से बचने के लिए देही अभिमानी रहने का पुरुषार्थ करना है. 5 ವಿಕಾರ ರೂಪಿ ರೋಗಗಳಿಂದ ಮುಕ್ತರಾಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ದೇಹದಲ್ಲಿ ಇದ್ದೂ ಸಹ ದೇಹದಿಂದ ಭಿನ್ನ, ನಾನು ದೇಹ ಅಲ್ಲ, ನಾನು ಈ ದೇಹದ ಯಾವುದೇ ಕರ್ಮೇಂದ್ರಿಯನೂ ಅಲ್ಲ, ನಾನು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಾನೊಂದು ಸ್ವಚ್ಛ ನಿರಾಕಾರ ಪರಮಾನಂದಿತ ಪರಮಾತ್ಮನ ಸಂತಾನ ಆತ್ಮ ಇದ್ದೀನಿ ಎನ್ನುವಂತಹ ಅರಿವೇ ದೇಹಿ ಸ್ಥಿತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಪಂಚ ರೋಗಗಳಿಂದ ನೀವು ಮುಕ್ತ ಆಗಬೇಕು ಅಂದರೆ ದೇಹಿ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ. ಅತ್ತಾಹ ಖುಷಿ ಮೇ ರೆಹನಾ ಹೇ, ಜ್ಞಾನ್ ಡಾನ್ಸ್ ಕರ್ನಾ ಹೇ. ಅಪಾರ ಖುಷಿಯಲ್ಲಿ, ಅನಂತ ಖುಷಿ ಅನುಭವದಲ್ಲಿರಬೇಕು. ಯಾಕೆಂದರೆ ಸಾಕ್ಷಾತ್ ಪರಮಾತ್ಮ ಸ್ವಯಂ ಭಗವಂತ ನನಗೆ ಜ್ಞಾನದ ಮಳೆಯನ್ನು ನನ್ನ ಮೇಲೆ ಸುರಿಸ್ತಾ ಇದ್ದಾರೆ ಅಂತ ಜ್ಞಾನದ ಡಾನ್ಸ್ ಮಾಡಬೇಕು ಅಂತಾರೆ ಬಾಬಾ. ಕ್ಲಾಸ್ ಮೇ ಸುಸ್ತಿ ನಹಿ ಫೆಲಾನಾ ಹೇ. ಕ್ಲಾಸ್ ಒಳಗೆಂದು ಸುಸ್ತಾಗಿ ಕುತ್ಕೊಳ್ಳೋದು, ಆ ಕಡೆಗೆ ಈ ಕಡೆಗೆ ನೋಡೋದು, ಮೈ ಮುರಿಯೋದು, ಶರೀರವನ್ನು ಅಲುಗಾಡಿಸೋದು, ತಲೆ ಕೆಳಗೆ ಮಾಡಿ ಕುತ್ಕೊಳ್ಳೋದು, ಬಾಜು ನೋಡುವಂಥದ್ದು, ಇದೆಲ್ಲ ನಡಿಬಾರ್ದು ಅಂತಾರೆ ಬಾಬಾ. ಯಾಕಂದರೆ ಮನುಷ್ಯರು ಓದಿಸುವಂತಹ ಜಗತ್ತಿನೊಳಗೆ ಆ ಸ್ಕೂಲೊಳಗೂ ಕೂಡ ಒಂದು ಡಿಸಿಪ್ಲಿನ್ ಇರ್ತದ. ಮಕ್ಕಳು ಯಾವತ್ತಿಗೂ ಆ ಕಡೆಗೆ ಈ ಕಡೆಗೆ ನೋಡಬಾರ್ದು. ಅಲ್ಲಿ ಏನೇ ವಿಷಯವನ್ನು ಟೀಚರ್ ಮಂಡಿಸ್ತಾರೆ ಆ ಕಡೆಗೆ ಲಕ್ಷ್ಯ ಇರಬೇಕು ಅಂತ. ಇಲ್ಲಿ ನಿರಾಕಾರ ಭಗವಂತ ನಮ್ಮ ಆತ್ಮದ ಉನ್ನತಿಗಾಗಿ, ನಮ್ಮ ಕಲ್ಯಾಣಕ್ಕಾಗಿ ಹೇಳ್ತಾರತ್ತಂದರೆ ಎಷ್ಟು ನಶೆಯಿಂದ, ಖುಷಿಯಿಂದ, ಏಕಾಗ್ರತೆಯಿಂದ ಮಕ್ಕಳು ಕೇಳಬೇಕಾಗಿದೆ. वरदान, सेवा द्वारा अनेक आत्माओं की आशीर्वाद प्राप्त कर सदा आगे बढ़ने वाले महादानी भव. ಸೇವೆಯ ಮೂಲಕ ಅನೇಕ ಆತ್ಮರ ಆಶೀರ್ವಾದ ಪ್ರಾಪ್ತ ಮಾಡಿಕೊಂಡು ಸದಾ ಮುಂದುವರಿಯುವಂತಹ ಮಹಾದಾನಿ ಭವ. महादानी बनना ಅರ್ಥಾತ್ दूसरों की सेवा करना. ಮಹಾದಾನಿ ಆಗೋದು ಅಂತಂದರೆ ಅನ್ಯರ ಸೇವೆ ಮಾಡೋದು. ಡ್ರಾಮಾ ನನ್ನ ಆತ್ಮನ ಒಂದು ಪಾರ್ಟ್ ಒಳಗೆ ಏನು ಕೊಟ್ಟಿದೆ ಅದನ್ನು ಅನ್ಯರಿಗೆ ನೀಡೋದು, ಇದೇ ಸೇವಾ ಅಂತಾರೆ ಬಾಬಾ. दूसरों की सेवा करने से स्वयं की सेवा स्वतः हो जाती है. महादानी बनना ಅರ್ಥಾತ್ ಸ್ವಯಂ ಕೋ ಮಾಲಾ ಮಾಲ್ ಕರ್ನಾ. ಅನ್ಯರ ಸೇವೆ ಮಾಡೋದು ಅಂತಂದರೆ ನೀವು ಸ್ವಯಂ ನಿಮ್ಮದು ಸೇವಾ ಇದೆ ಅಂತಾರೆ ಬಾಬಾ. ಯಾಕಂದರೆ ಮನಸ್ಸಿನಿಂದ ನಾನು ನನ್ನ ಆತ್ಮಸ್ಥಿತಿಯೊಳಗೆ ಸ್ಥಿತಾಗಿ ನಾನು ಆತ್ಮ ಎನ್ನುವಂತಹ ಅನುಭೂತಿ ಮಾಡ್ತೀನಿ, ಮತ್ತು ಆ ಆತ್ಮೀಯ ವೈಬ್ರೇಷನ್ ಇನ್ನೊಬ್ಬರಿಗೆ ನಾನು ಕೊಡ್ತೀನಿ ಅಂತಂದ್ರೆ ಫಸ್ಟ್ ಆ ವೈಬ್ರೇಷನ್ ಮೊದಲು ನನ್ನ ಮನಸ್ಸನ್ನು ಕ್ಲೀನ್ ಮಾಡಿ ಈ ಮನಸ್ಸಿನ ಮೂಲಕ, ತನುವಿನ ಮೂಲಕ ಅನ್ಯ ಆತ್ಮರ ಹೃದಯವನ್ನು ಸೇರ್ತದೆ. ಅಂದಮೇಲೆ ನೀವು ಅನ್ಯರ ಸೇವೆ ಮಾಡೋದು ಅಂದ್ರೇನು? ಮೊದಲು ನಿಮ್ಮ ಸೇವೆ ಮಾಡಿಕೊಂಡ ಹಾಗೆ. ನೀವು ಮಹಾದಾನಿ ಆಗೋದು, ಇನ್ನೊಬ್ಬರ ಸೇವೆ ಮಾಡೋದು ಅಂದರೆ ಮೊದಲು ನಿಮಗೆ ನೀವು ಭರ್ಪೂರ ಮಾಡಿಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. जितनी आत्माओं को सुख, शांति व ज्ञान का दान देंगे उतनी आत्माओं के प्राप्ति की आवाज़ या शुक्रिया जो निकलता वह आपके लिए आशीर्वाद का रूप हो जाएगा. ಸೊ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಅನ್ಯರ ಸೇವೆ ಮಾಡ್ತೀರಿ, ಅನ್ಯರಿಗೆ ಮಹಾದಾನಿ ಆಗ್ತೀರಿ, ಮಹಾದಾನದಲ್ಲಿ ಅವರಿಗೆ ಏನು ಕೊಡೋದು? ಜ್ಞಾನ ಕೊಡ್ತೀರಿ, ಶಕ್ತಿ ಕೊಡ್ತೀರಿ, ಅವರಿಗೆ ಖುಷಿ ಕೊಡ್ತೀರಿ, ಆ ವೈಬ್ರೇಷನ್ ಕೊಡ್ತೀರಿ, ಆ ಎನರ್ಜಿ ಫ್ಲೋ ಮಾಡ್ತೀರಿ.
ನಿಮ್ಮ ಮೂಲಕ ಈ ವಿಶ್ವಕ್ಕಾಗಿ, ವಿಶ್ವದ ಆತ್ಮರಿಗಾಗಿ. ಆಗ ಆ ಪ್ರಾಪ್ತಿಯ ಅನುಭವದಿಂದ, ಆ ಖುಷಿಯಿಂದ, ಅವ್ರ ಹೃದಯದಿಂದ ಏನು ಹೊರಗೆ ಬೀಳ್ತದೋ ಅದು ಆಶೀರ್ವಾದದ ರೂಪದಲ್ಲಿ ನಿಮಗೆ ಬಾಬಾ ಹೇಳ್ತಾರ ನಿಮ್ಮ ಖಜಾನೆಯಲ್ಲಿ ಜಮಾ ಆಗ್ತದೆ. ಯಹ ಆಶೀರ್ವಾದೇ ಹಿ ಆಗೆ ಬಡ್ನೆ ಕಾ ಸಾಧನ್ ಹೇ. ಅಂಡರ್ಲೈನ್. ಆಧ್ಯಾತ್ಮಿಕ ಮಾರ್ಗದಲ್ಲಿ ನನ್ನಷ್ಟಕ್ಕೆ ನಾನು ಹೊರಗೆ ಬಂದರೆ ಸಾಕು, ನನ್ನಷ್ಟಕ್ಕೆ ನಾನು ಇದ್ದರೆ ಸಾಕು, ಇದು ನಡೆಯೋದಿಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಡ್ರಾಮಾದ ಎಲ್ಲ ಆ್ಯಕ್ಟಿವಿಟಿ, ದೇಹಭಾನದ ಎಲ್ಲ ನೆನಪಿನಿಂದ, ಈ ಸ್ಟೋರಿಯಿಂದ, ಇದೆಲ್ಲದರಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಹೈಯರ್ ಎನರ್ಜಿ ಬೇಕಾಗ್ತದೆ. ಎಲ್ಲರ ಒಂದು ಆಶೀರ್ವಾದ, ಎಲ್ಲರ ಸಪೋರ್ಟ್, ಶುಭ ಫೀಲಿಂಗ್ನ ಅವಶ್ಯಕತೆ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಗು ನಿನಗೆ ಎಲ್ಲರ ಆಶೀರ್ವಾದ ಬಹಳ ಜರೂರಿ ಇದೆ. ಈ ಆಶೀರ್ವಾದವೇ ಮುಂದುವರಿಯೋದಕ್ಕೆ ಸಾಧನ ಆಗಿದೆ. ಜಿನ್ಹೇ ಆಶೀರ್ವಾದೇ ಮಿಲ್ತಿ ಹೇ ಸದಾ ಖುಷ್ ರಹತೆ ಹೇ. ಅಂಡರ್ಲೈನ್. ಯಾರಿಗೆ ಎಲ್ಲರ ಮೂಲಕ ಆಶೀರ್ವಾದ ಸಿಗ್ತವೋ ಅವರು ಬಹಳ ಖುಷಿರ್ತಾರೆ, ರೋಲೊಳಗೂ ಕೂಡ ಖುಷಿರ್ತಾರೆ. ರೋಜ್ ಅಮೃತ್ ವೇಳೆ ಮಹಾದಾನಿ ಬನ್ನೆ ಕಾ ಪ್ರೋಗ್ರಾಮ್ ಬನಾವು. ಬಾಬಾ ಹೇಳ್ತಾರೆ ಪ್ರತಿದಿನನೂ ಮಹಾದಾನಿಯಾಗುವ ಪ್ರೋಗ್ರಾಮ್ ಮಾಡ್ರಿ, ಎಲ್ಲರಿಗೂ ಸಕಾಶ ಕೊಡುವಂತಹ ಸೇವೆ ಮಾಡ್ರಿ. ಅರ್ಥಾತ್ ದೇಹಭಾನದಿಂದ ಪರೆ ತಮ್ಮ ಆತ್ಮಿಕ ಸ್ಥಿತಿಯಲ್ಲಿದ್ದುಕೊಂಡು ಖುಷಿ, ಶಾಂತಿ, ಶಕ್ತಿಯ ವೈಬ್ರೇಷನ್, ಎನರ್ಜಿ ಎಲ್ಲರಿಗೂ ಕೊಡ್ರಿ. ಕೋಯಿ ಸಮಯ ವ ದಿನ್ ಐಸಾ ನ ಹೋ ಜಿಸ್ಮೇ ದಾನ ನ ಹೋ. ಇಂಥ ಸಮಯ, ಇಂಥ ಕ್ಷಣಗಳು ನಿಮ್ಮ ಹತ್ರ ಇರಬಾರ್ದು, ನೀವು ದಾನ ಕೊಡದೇ ಇರುವಂಥದ್ದು. ಅಂದರೆ ಮನಸ್ಸಿನ ಮೂಲಕ ಬಾಬನ ಸ್ಮೃತಿಯಲ್ಲಿದ್ದುಕೊಂಡು ಖುಷಿಯ ವೈಬ್ರೇಷನ್ ಕೊಡೋದು ನಾವು ಊಟ ಮಾಡುವಾಗಲೂ, ಮಲಗಿರುವಾಗಲೂ, ಅಥವಾ ಏನೇ ಅಂಥ ಮುಖ್ಯ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಮಾಡ್ಬೋದು. ಸೋಲ್ ಕಾನ್ಷಿಯಸ್ನಲ್ಲಿ ಇರೋದೇ ಇನ್ನೊಬ್ಬರಿಗೆ ಶಕ್ತಿ, ಗುಣ, ಖುಷಿ, ಶಾಂತಿ, ವೈಬ್ರೇಷನ್ ಕೊಡೋದಾಗಿದೆ. ಅಂದಮೇಲೆ ಒಂದು ಕ್ಷಣವೂ ಮಹಾದಾನ ಮಾಡದೇ ಇರುವಂಥ ಕ್ಷಣ ಇರಬಾರ್ದು ಅಂತಾರೆ ಬಾಬಾ. ಸ್ಲೋಗನ್ ಅಭಿ ಕಾ ಪ್ರತ್ಯಕ್ಷ ಫಲ್ ಆತ್ಮ ಕೋ ಉಡ್ತಿ ಕಲಾ ಕಾ ಬಲ್ ದೇತಾ ಹೇ. ಈಗಿನ ಪ್ರತ್ಯಕ್ಷ ಫಲವೇ ಆತ್ಮಕ್ಕೆ ಹಾರುವ ಕಲೆಯ ಒಂದು ಬಲವನ್ನು ಕೊಡ್ತದೆ. ಹಾರುವ ಕಲೆ ಅಂದರೆ ಡ್ರಾಮಾದೊಳಗೆ ಮಹಾನ್ ಕಾರ್ಯ ಮಾಡಿ ತೋರಿಸೋದೇನಿದೆಯಲ್ಲ, ಇದು ಹಾರುವುದಲ್ಲ, ಇದು ಡ್ರಾಮಾದಲ್ಲಿ ಹಾಕೊಳ್ಳೋದು. ಏಕೆಂದರೆ ಈ ಒಂದು ರೋಲ್ನ ಮೂಲಕ ಏನೇ ಒಂದು ಮಹಾನ್ ಕಾರ್ಯ ಆಗ್ತಾ ಇದೆ ಅಂದರೆ ಅದು ನಾನು ಆತ್ಮ ಮಾಡ್ತಾ ಇಲ್ಲ, ಈ ರೋಲ್ನ ಮೂಲಕ ಡ್ರಾಮಾದ ಮೂಲಕ ಮಾಡಿಸ್ಲಾಗ್ತಾ ಇದೆ. ಅದು ನನ್ನ ಮಹಾನ್ ಕಾರ್ಯ ಅಲ್ಲ. ಅಂದ ಮೇಲೆ ಹಾರುವ ಕಲೆಗೆ ಬಲ ಕೊಡೋದು ಯಾವುದು? ಅಥವಾ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಹಾರುವ ಕಲೆಗೆ ಬಲ ಕೊಡೋದು. ಸೊ ಅದು ಯಾವಾಗ ಸಾಧ್ಯ? ಅಭಿ ಕಾ ಪ್ರತ್ಯಕ್ಷ ಫಲ್. ಅಭಿ ಕಾ ಪ್ರತ್ಯಕ್ಷ ಫಲ್ ಅರ್ಥಾತ್ ಈ ಕ್ಷಣದೊಳಗೆ ನಾನು ಬಾಬಾಗೇನು ಸಹಯೋಗಿ ಆಗ್ತೀನಿ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಈ ಕ್ಷಣವೇ ನನಗೆ ಬಲ ಸಿಗ್ತದ ಈ ದೇಹಭಾನದಿಂದ ಡಿಟ್ಯಾಚ್ ಆಗಲಿಕ್ಕೆ. ಈ ಕ್ಷಣದಲ್ಲಿ ಬಾಬಾರ ಯಜ್ಞದ ಸೇವೆಯನ್ನು ಮಾಡ್ತೇನೆ. ತನು, ಮನ, ಧನ, ಮನಸ, ವಾಚ, ಕರ್ಮಣ ಯಾವುದರ ಮೂಲಕ ಯಜ್ಞದ ಈಶ್ವರಿ ಸೇವೆಯನ್ನು ಮಾಡ್ತೀವಿ, ಅದರ ತುರಂತ ಪ್ರತ್ಯಕ್ಷ ಫಲವೇ ಆತ್ಮ ಈ ದೇಹಭಾನದಿಂದ ಡಿಟ್ಯಾಚ್ ಆಗಲಿಕ್ಕೆ, ಹಾರಲಿಕ್ಕೆ ಸಾಧನ ಆಗಿದೆ. ಅವ್ಯಕ್ತ ಇಶಾರೆ, ಅಶರೀರಿ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳ್ರಿ. बाबा के समीप और समान बनने के लिए देह में रहते विदेही बनने का अभ्यास करो. अंडरलाइन. ಬಾಬನ್ ಸಮೀಪ ಇರಬೇಕು ಅಂದರೆ, ಬಾಬನ್ ಸಮಾನ ಆಗಬೇಕು ಅಂತಂದರೆ ದೇಹದೊಳಗೆ ಇದ್ದೂ ಸಹ ದೇಹಿ. ಆ ರಥದಲ್ಲಿದ್ದರೂ ನಾ ರಥಿ ಆತ್ಮ ಬೇರೆಯೇ ಇದ್ದೀನಿ. ಈ ರಥದ ಮೂಲಕ ಏನೆಲ್ಲ ನಡೀತಾ ಇದೆ ಆ ಕಾರ್ಯವನ್ನು ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಇದಾಗಿದೆ ವಿದೇಹಿ ಸ್ಥಿತಿ. जैसे कर्मातीत बनने का एग्जाम्पल साकार में ब्रह्मा बाबा को देखा, ऐसा फॉलो फादर करो. ಹೀಗೆ ಕರ್ಮಾತೀತ ಆಗಿರುವ ಒಂದು ಪಾತ್ರವನ್ನು ಬ್ರಹ್ಮ ಬಾಬಾರವರ ಪಾತ್ರದ ಮೂಲಕ ನಾವು ನೋಡಿದ್ವಿ. ಹಾಗೆ ನೀವು ಕೂಡ ಬೇರೆಯವರಿಗೆ ಎಕ್ಸಾಂಪಲ್ ಆಗ್ರಿ. ಜಬ್ ತಕ್ ಯಹ ದೇಹ ಹೈ कर्मेंद्रियों के साथ इस कर्म क्षेत्र पर पाठ बजा रहे हो. अंडरलाइन.
ಎಲ್ಲಿವರೆಗೂ ನಾ ಆತ್ಮನಿಗೆ ಈ ರೋಲ್ ಇದೆ, ಕರ್ಮಕ್ಷೇತ್ರ ಇದೆ, ಈ ರೋಲ್ ಕರ್ಮಕ್ಷೇತ್ರ ಸದಾ ಇದೆ, ರೋಲ್ ಇದೆ, ಈ ಪಾರ್ಟ್ ನಡೀತಾ ಇರ್ತದೋ ಕರ್ಮ ಅಲ್ಲಿ ತನಕ ನಡೀತಾನೆ ಇರ್ತದ. ಕರ್ಮ ಬಿಟ್ಟು ಹೋಗ್ತೀನಿ ಅಂತಂದ್ರೆ ನಡೆಯೋದಿಲ್ಲ. ಉಸಿರಾಡೋದು, ಧ್ಯಾನ ಮಾಡೋದು, ಮಾತಾಡೋದು, ನಗುವುದು ಇವೆಲ್ಲ ಕರ್ಮದೊಳಗೆ ಬರ್ತಾವೆ. ಅಂದಮೇಲೆ ಬಾಬಾ ಅಂತಾರೆ ಕರ್ಮೇಂದ್ರಿಯಗಳ ಮೂಲಕ ಕರ್ಮಕ್ಷೇತ್ರದಲ್ಲಿ ಪಾರ್ಟ್ ಅಂತೂ ಮಾಡಲೇಬೇಕು. तब तक कर्म करते कर्मेंद्रियों का आधार लो और न्यारे बन जाओ, यही अभ्यास विधेयी बना देगा. ಕರ್ಮೇಂದ್ರಿಯ ಇವೆ, ಕರ್ಮ ಮಾಡ್ರಿ, ಕರ್ಮ ಮುಗೀತು, ಕರ್ಮದಿಂದ ದೇಹದಿಂದ ಪರೆ ನಾನು ಆತ್ಮ. ಕರ್ಮ ಮಾಡುವಂತಹ ರೋಲ್ ನಾನಲ್ಲ, ಕರ್ಮ ಮಾಡುವಂತಹ ಈ ಅಕ್ಕೋರ್ ನಾನಲ್ಲ. ನಾನು ಈ ರೋಲ್, ಈ ಸ್ತ್ರೀ ಪುರುಷ್ ಇದೆಲ್ಲದರಿಂದ ಪರೆಯಾಗಿರುವ ನಿರಾಕಾರಿ ಸತ್ಯ ಬಿಂತು ಆತ್ಮ ಇದ್ದೀನಿ, ಸಂಪೂರ್ಣ ಇದ್ದೀನಿ, ಸತ್ಯ ಇದ್ದೀನಿ ಅನ್ನುವಂಥ ಸ್ಮೃತಿಯೇ ನಿಮ್ಮನ್ನು ವಿದೇಹಿಗಳನ್ನಾಗಿ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ದಿನನಿತ್ಯ ದೇಹಿ ಅಥವಾ ವಿದೇಹಿ ಅಥವಾ ಅಶರೀರಿ ಆಗುವ ಅಭ್ಯಾಸವನ್ನು ಹೆಚ್ಚಿಸ್ಕೋಬೇಕಾಗಿದೆ. ಓಂ ಶಾಂತಿ.